ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಲ್ಲಿ ಬರೀ ಮಳೆ ಆಗ್ತಾ ಇದೆಯಾ ಅಥವಾ ಜಲ ಪ್ರಳಯವೇ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿನೇ ಮೂಡುತ್ತೆ. ಕಾರಣ ಎಲ್ಲಿ ನೋಡಿದ್ರು ಕೂಡ ನೀರೋ ನೀರು, ಒಂದ್ ರೀತಿ ದ್ವೀಪದ ರೀತಿಯಾಗಿ ಬೆಂಗಳೂರು ಕಾಣಿಸ್ತಾ ಇದೆ. ಸುತ್ತಮುತ್ತ ಎಲ್ಲಾ ಕಡೆಯೂ ಕೂಡ ನೀರು, ಆದ್ರೆ ಕುಡಿಯೋ ನೀರಿಗೆ ಮಾತ್ರ ಹಾಹಾಕಾರ. ಮಳೆ ಅವಾಂತರದ ಒಂದೊಂದು ದೃಶ್ಯವೂ ಕೂಡ ಬಹಳ ಭಯಾನಕವಾಗಿದ್ದಾವೆ. ರಸ್ತೆಗಳಲ್ಲಿ ನದಿಯಂತೆ ಹರಿತಾ ಇದೆ ಮಳೆ ನೀರು. ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗ್ಬಿಟ್ಟಿದ್ದಾವೆ. ಬೆಂಗಳೂರಿನ ಎಲ್ಲಾ ದಿಕ್ಕುಗಳಲ್ಲೂ ಈಗ ಮಳೆಯ ಅವಾಂತರಗಳು ಒಂದೆರಡಲ್ಲ. ಧರೆಗುರುಳಿದ್ದಾವೆ ಮರಗಳು, ಮಳೆಗೆ ಸಾವು ನೋವುಗಳಾಗ್ತಾ ಇವೆ. ಬೆಂಗಳೂರಿನ ಸಾಯಿ ಲೇಔಟ್ ಅಂತೂ ಜಲ ದಿಗ್ಬಂಧನದಲ್ಲಿದೆ. 4 ರಿಂದ 5 ಅಡಿಯಷ್ಟು ನೀರಿದೆ. ಜನವಸತಿ ಪ್ರದೇಶಗಳು ಸಂಪೂರ್ಣ ಜಲಾವೃತ ಆಗ್ಬಿಟ್ಟಿದ್ದಾವೆ. ಮನೆಯೊಳಗೆ ನೀರು ನುಗ್ಗಿ ಭಾರಿ ಅವಾಂತರಗಳು ಸೃಷ್ಟಿಯಾಗಿರೋದು. ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು. ಹುಳಿಮಾವು ಹಾಗೂ ಹೊರಮಾವು ರಸ್ತೆಗಳಂತೂ ಪೂರ್ತಿ ಜಲಾವೃತ ಆಗ್ಬಿಟ್ಟಿದ್ದಾವೆ. ಮಳೆಗೆ ನದಿಯಂತಾಗಿದೆ ಜೆಪಿ ನಗರದ ರಸ್ತೆಗಳು ಕೂಡ. ಕೆಲವು ಕಡೆ ಮರಗಳು ಧರೆಗೆ ಬಿದ್ದಿದ್ದಾವೆ, ಒಂದಷ್ಟು ಕಡೆ ಮನೆಗೆ ನೀರು ನುಗ್ಗಿಬಿಟ್ಟಿದೆ. ಇನ್ನೂ ಕೆಲವು ರಸ್ತೆಗಳಂತೂ ಸಂಪೂರ್ಣ ಜಲಾವೃತ. ಮನೆಗೆ ನೀರು ನುಗ್ಗಿರೋದ್ರಿಂದ ಮನೆ ಮಂದಿ ಹರಸಾಹಸ ಪಡ್ತಾ ಇದ್ದಾರೆ ನೀರನ್ನ ಹೊರಗೆ ಹಾಕೋದಕ್ಕೆ ಅಂತ. ಮನೆಯಲ್ಲಿರುವಂತ ವಸ್ತುಗಳೆಲ್ಲವೂ ಕೂಡ ಹಾನಿ ಆಗ್ತಾ ಇದಾವೆ. ನೋಡಿ, ಅದೇ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಬೆಂಗಳೂರು ಅಂತ ಬಂದಾಗ ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ ಅಂತ ಅನೇಕರು ಕನಸು ಕಂಡಿದ್ದಾರೆ. ಸಿಲಿಕಾನ್ ಸಿಟಿ ಮಂದಿಯ ಕನಸದು. ಬಟ್ ಈಗ ಈ ರೀತಿ ಮಳೆಯಾದಂತ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಬದಲು ವಾಟರ್ ಬೆಂಗಳೂರು ಆಗಿದೆ. ಯಾವ ಕಡೆ ನೋಡಿದ್ರು ಕೂಡ ನೀರೋ ನೀರು. ಅನೇಕ ಲೇಔಟ್ಗಳು ಕೂಡ ಜಲಾವೃತ ಆಗ್ಬಿಟ್ಟಿದ್ದಾವೆ. ಅವ್ರ ಮನೆಯಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ಈಗಾಗಲೇ ಬಿಬಿಎಂಪಿ ಸಿಬ್ಬಂದಿ ಏನಿದ್ದಾರೆ ಟ್ರ್ಯಾಕ್ಟರ್ ಮೂಲಕ, ಬೋಟ್ ಮೂಲಕ ಅವರಿಗೆ ಆಹಾರ ಔಷಧಿಯನ್ನ ವಿತರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ನೋಡಿ, ಎಷ್ಟೇ ಬಾಡಿಗೆ ಕೊಟ್ಟು ಅಥವಾ ಲೀಸಿಗೆ ತೆಗೆದುಕೊಂಡು ಮನೆಯಲ್ಲಿದ್ರು ಕೂಡ ಈ ರೀತಿ ಮಳೆ ಆದಂತ ಸಂದರ್ಭದಲ್ಲಿ ನೆಮ್ಮದಿ ಇಲ್ಲ. ಅದು ಈಗ ಬೆಂಗಳೂರಿನ ನಿವಾಸಿಗಳಿಗೆ ಕಾಡ್ತಾ ಇರುವಂತ ಆತಂಕ. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ದೃಶ್ಯ ಇದು. ಅಂಡರ್ ಪಾಸ್ ನಲ್ಲಿ ಯಾವ ರೀತಿಯಾಗಿ ನೀರ್ ನಿಂತ್ಕೊಂಡಿದೆ ಅಂತ. ಆ ವ್ಯಕ್ತಿ 2 ವೀಲರ್ ಅಲ್ಲಿ ಬರ್ತಾ ಇದ್ದಾರೆ. ಬಟ್ ಅರ್ಧಕ್ಕರ್ಧ ಮುಕ್ಕಾಲ್ ಭಾಗ ಮುಳುಗ್ ಹೋಗಿದ್ದಾರೆ. ಗಾಡಿ ಅಂತೂ ಕಾಣಿಸ್ತಾ ಇಲ್ಲ, ಒಂದ್ ಲೈಟ್ ಕಾಣಿಸ್ತಾ ಇದೆ ಅಷ್ಟೇ. ಆ ವ್ಯಕ್ತಿಯ ಎದೆ ಭಾಗದವರೆಗೂ ಕೂಡ ನೀರ್ ಬಂದು ನಿಂತಿದೆ. ಈ ರೀತಿ ಅಂಡರ್ ಪಾಸ್ ಗಳಲ್ಲಿ ನೀರು ನಿಲ್ತಾ ಇರೋದನ್ನು ಕೂಡ ನೀವು ಗಮನಿಸಬಹುದು. ವೆಹಿಕಲ್ಸ್ ಗಳು ಕೆಟ್ಟು ನಿಲ್ತಾ ಇದಾವೆ. ಬಟ್ ಈ ರೀತಿ ನೀರ್ ನಿಂತ ಸಂದರ್ಭದಲ್ಲಿ ದಯವಿಟ್ಟು ಯಾರು ಇಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೋಗ್ಬೇಡಿ. ಇಂಥ ನೀರ್ ನಿಂತ ಜಾಗದಲ್ಲಿ ವೆಹಿಕಲ್ಸ್ ಓಡಿಸೋದಾಗ್ಲಿ ಅಥವಾ ನಾವು ಇಲ್ಲಿ ದಾಟೇ ಬಿಡ್ತೀವಿ, ಹೋಗೇ ಬಿಡ್ತೀವಿ ಅಂತ ಹೋಗೋದಕ್ಕೆ ಹೋಗ್ಬೇಡಿ. ಅನೇಕ ಕಡೆ ನೋಡಿ ಯಾವ ರೀತಿಯಾಗಿ ಜಲಾವೃತ ಆಗಿರೋದು ಅಂತ. ಒಂದ್ ರೀತಿ ಬೆಂಗಳೂರು ಸಿಟಿ ಏನಿದೆ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿದೆ. 1-2 ಮಳೆ ಆಯ್ತು ಅಂದ್ರೂ ಕೂಡ ಅದನ್ನ ಸಹಿಸ್ಕೊಳ್ಳೋದಕ್ಕೆ, ಫೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಕಾರಣ ನಾವು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಕೂಡ ಪಕ್ಷವನ್ನ ಬಯೋದು ಅಂತ ಅಲ್ಲ. ಇಲ್ಲಿ ಅನಧಿಕೃತವಾಗಿ ಅಥವಾ ಅವೈಜ್ಞಾನಿಕವಾಗಿ ಕಟ್ಟಡಗಳನ್ನ, ಲೇಔಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ. 1960ರಲ್ಲಿ 132 ಕೆರೆಗಳಿದ್ವು. ಆದ್ರೀಗ 50 ಕೆರೆಗಳು ಕೂಡ ಸಿಗ್ತಾ ಇಲ್ಲ. ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ನೀರು ಸರಾಗವಾಗಿ ಹರಿದು ಕೆರೆಗಳನ್ನ, ಸರೋವರಗಳನ್ನ, ಹಳ್ಳ ಕೊಳ್ಳಗಳನ್ನ ಸೇರ್ತಾ ಇತ್ತು. ಆದ್ರೀಗ ಕೆರೆಗಳ ಮೇಲೆ ಲೇಔಟು, ಮಾಲ್ಗಳನ್ನ ಕಟ್ಟಿದ್ದಾರೆ. ನೀರು ಎಲ್ಲಿಗೆ ಹೋಗುತ್ತೆ? ಎಲ್ಲಾ ಕಡೆ ಕೂಡ ಕಾಂಕ್ರೀಟೀಕರಣ ಆಗ್ಬಿಟ್ಟಿದೆ. ಹಾಗಾಗಿ ಲೇಔಟ್ಗಳ ಸುತ್ತಮುತ್ತ ನೀರು ನಿಂತ್ಕೊಳ್ತಾ ಇದೆ, ರಸ್ತೆಗಳಲ್ಲಿ ನೀರು ನಿಂತ್ಕೊಳ್ತಾ ಇದೆ. ಹಾಗಾಗಿ ನಿವಾಸಿಗಳು ಮನೆಯಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ಎಲ್ಲ ಕಡೆ ಕೂಡ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಟ್ಟಿದೆ. ಅವೇ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದೊಂದು ಲೇಔಟ್ನವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಾಯಿ ಲೇಔಟ್ ಬಗ್ಗೆ ಅಂತೂ ಕೇಳೋದಕ್ಕೆ ಹೋಗಬೇಡಿ. ಈ ವರ್ಷನೇ ಈಗ 2 ಬಾರಿ ಒಂದು ರೀತಿ ಪ್ರವಾಹ ಉಂಟಾಗ್ಬಿಟ್ಟಿದೆ ಅಲ್ಲಿ ಸಾಯಿ ಲೇಔಟ್ ವ್ಯಾಪ್ತಿಯಲ್ಲಿ. ಮಾನ್ಯತಾ ಟೆಕ್ ಪಾರ್ಕ್ ಇರ್ಬೋದು, ಸಾಯಿ ಲೇಔಟ್ ಇರ್ಬೋದು, ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆ ಇರ್ಬೋದು, ಮತ್ತೊಂದಷ್ಟು ಏರಿಯಾಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿರ್ಬೋದು, ಹುಳಿಮಾವು, ಹೊರಮಾವು ಸೇರಿದಂತೆ ಜೆಪಿ ನಗರ ಎಲ್ಲ ಕಡೆಯೂ ಕೂಡ ಜಲ ದಿಗ್ಬಂಧನ.
ಮನೆ ಒಳಗಡೆ ಬರುವಂತ ನೀರನ್ನ ಹೊರಗೆ ಎತ್ತಾಕೋದಕ್ಕೆ ಅಂತ ಜನರು ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಬಟ್ ಮತ್ತೆ ಮತ್ತೆ ನೀರು ಬರ್ತಾನೆ ಇದೆ, ಮಳೆ ಮುಂದುವರಿತಾನೆ ಇದೆ, ಹಾಗಾಗಿ ನೀರು ನಿಂತ್ಕೊಳ್ತಾನೆ ಇದೆ, ಹೊರಗೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಸಮಯ ಬೇಕು ನೀರು ಹೊರಗೆ ಹೋಗಬೇಕು ಅಂದರೆ. ಹಳ್ಳಿ ಕಡೆ ಅಂದರೆ ಮಣ್ಣಿನ ಪ್ರದೇಶ, ಮಣ್ಣು ರಸ್ತೆಗಳಿರುತ್ತೆ, ಹಾಗಾಗಿ ನೀರು ಹಿಂಕೊಳ್ಳುತ್ತೆ. ಕೆರೆಗಳಿರುತ್ತೆ, ಕೆರೆಗೆ ಹೋಗಿ ಸೇರುತ್ತೆ, ಚರಂಡಿಗೆ ಸೇರುತ್ತೆ. ಬಟ್ ಇಲ್ಲಿ ಒಂದು ಚರಂಡಿ ರಾಜಕಾಲುವೆಯ ಹೂಳೆತ್ತಿರೋದಿಲ್ಲ. ಮತ್ತೊಂದು ಕಡೆ ಎಲ್ಲ ಕಡೆಯೂ ಕೂಡ ಕಾಂಕ್ರೀಟೀಕರಣ, ನೀರು ಹೋಗಬೇಕು ಹಿಂಗಬೇಕು ಅಂದರೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಕೆರೆಗಳನ್ನಂತೂ ನೀವು ಹುಡುಕ್ಬೇಕು ದುರ್ಬಿನ್ ಹಾಕಿ ಎಲ್ಲಿ ಕೆರೆಗಳಿದ್ದಾವೆ ಅಂತ. 1960ರಲ್ಲಿ ಅಥವಾ ಅದಕ್ಕೂ ಮುಂಚೆ ಬೆಂಗಳೂರು ನಿರ್ಮಾಣ ಆದಾಗ ಕೆಂಪೇಗೌಡರ ಕಾಲದಲ್ಲಿ ಇದು ಕೆರೆಗಳ ಸಿಟಿ ಅಂತ ಕರೆಸ್ಕೊಳ್ತಾ ಇತ್ತು. ಲೇಕ್ ಆಫ್ ಬೆಂಗಳೂರು ಅಂತ, ಲೇಕ್ ಆಫ್ ಸಿಟಿ ಅಂತ ಕರೆಸ್ಕೊಳ್ತಾ ಇತ್ತು. ಬಟ್ ಈಗ ಕೆರೆಗಳೇ ಕಾಣಿಸ್ತಾ ಇಲ್ಲ. ಅವೇ ಕೆರೆಗಳಿದ್ದಿದ್ರೆ ಇಂಥ ದುಸ್ಥಿತಿ ಬರ್ತಾ ಇರಲಿಲ್ಲ. ಇನ್ನು ಮುಂದಾದರೂ ಕಟ್ಟಡಗಳನ್ನ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಬೇಕು ಅನ್ನೋದೇ ನಮ್ಮ ಕಳಕಳಿ. ಯಾಕೆಂದರೆ ನೀವು ದುಡ್ಡು ತೆಗೆದುಕೊಂಡು ಅಥವಾ ಅಲ್ಲಿರುವಂಥ ಕೆರೆಯನ್ನು ಮುಚ್ಚಿ, ಅಲ್ಲಿರುವಂಥ ನದಿ ಮೂಲಗಳನ್ನು ಮುಚ್ಚಿ ಎಷ್ಟೇ ಬಿಲ್ಡಿಂಗ್ಗಳನ್ನ ಕಟ್ಬೋದು. ಕೇರಳದಲ್ಲಿ, ಕೊಡಗುದಲ್ಲಿ ಯಾವ್ಯಾವ ರೀತಿ ಫ್ಲಡ್ ಆಯಿತು ಅಂತ ಗಮನಿಸ್ತಾ ಇದ್ದೀರಾ. ನಮ್ಮ ಬೆಂಗಳೂರಿಗೆ ಯಾರೋ ಬಾಂಬೋ ಕ್ಷಿಪಣಿನೋ ಹಾಕೋದು ಬೇಡ. ಈ ರೀತಿ ಒಂದು ವಾರ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಸಾಕು, ಮುಳುಗಿ ಹೋಗ್ಬಿಡುತ್ತೆ. ಕಾರಣ ನದಿಗಳ ಕೆರೆಗಳ ಮೇಲೆ ಅಪಾರ್ಟ್ಮೆಂಟ್ಗಳು, ಲೇಔಟ್ಗಳನ್ನ ನಿರ್ಮಾಣ ಮಾಡಿರೋದ್ರಿಂದ ನೀರು ಎಲ್ಲೂ ಕೂಡ ಹೋಗೋದಕ್ಕಾಗಲ್ಲ, ಕೆರೆಗಳಿಗೆ ಸೇರೋದಕ್ಕಾಗ್ತಾ ಇಲ್ಲ. ಎಲ್ಲ ಕಡೆ ಕಾಂಕ್ರೀಟೀಕರಣ ಆಗಿರೋದ್ರಿಂದ ಇನ್ನು ರಾಜಕಾಲುವೆಯಲ್ಲಿ ಹೋಗಬೇಕು ಸರಾಗವಾಗಿ ಹೋಗ್ತಾ ಇಲ್ಲ. ಕೆಲವು ಕಡೆ ಕಾಮಗಾರಿಗಳು ಇನ್ನೂ ಕೂಡ ಅರ್ಧಂಬರ್ಧ ಆಗಿದ್ದಾವೆ. ಹೀಗಾಗಿ ಪಾಪ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ನೋಡಿ, ಮನೆ ಸುತ್ತಮುತ್ತ ಪೂರ್ತಿ ನೀರಿದೆ, ಆದರೆ ಅವರಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ, ಆಹಾರ ಸಿಗ್ತಾ ಇಲ್ಲ. ಹೊರಗೆ ಹೋಗಿ ಹಾಲು ತೆಗೆದುಕೊಂಡು ಬರಬೇಕು ಅಂದ್ರು ಅಥವಾ ಔಷಧಿ ಮಾತ್ರೆ ತೆಗೆದುಕೊಂಡು ಬರಬೇಕು ಅಂದ್ರೂ ಕೂಡ ಆಗಲ್ಲ. ಪ್ರತಿಯೊಂದಕ್ಕೂ ಕೂಡ ನೀವು BBMP ಸಿಬ್ಬಂದಿ ಮೇಲೇ ಡಿಪೆಂಡ್ ಆಗೋದಕ್ಕಾಗುತ್ತಾ? ನೀವು ಹೇಳಿದ್ದೆಲ್ಲ ಅವ್ರು ತಂದು ಕೊಡ್ತಾರಾ? ಆಗಲ್ಲ. ಅವ್ರು ಬಂದಿರೋ ಟೈಮಿಗೆ ಫುಡ್ ಕೊಟ್ಟು ಹೋಗ್ತಾರೆ, ಔಷಧಿ ಕೊಟ್ಟು ಹೋಗ್ತಾರೆ. ಎಲ್ಲದಕ್ಕೂ ಕೂಡ ಅವ್ರ ಮೇಲೆ ಅವಲಂಬನೆ ಆಗೋದಕ್ಕೂ ಆಗಲ್ಲ. ಬಟ್ ನೋಡಿ, ಬೆಳಗ್ಗೆ ಒಬ್ರು ಹೇಳ್ತಾ ಇದ್ರು, ಪಾಪ ನಾವು ಕಣ್ಣೀರು ಹಾಕೋದೊಂದು ಬಾಕಿ ಇದೆ. ಬಟ್ ನಾವು ಕಣ್ಣೀರು ಹಾಕಿದ್ರೂ ನಮ್ಮ ಮನೆ ಸುತ್ತಮುತ್ತ ಇರೋ ನೀರಲ್ಲಿ ನಮ್ಮ ಕಣ್ಣೀರೇ ಮಿಸ್ ಆಗಿಬಿಡುತ್ತೆ, ಕಾಣಿಸಲ್ಲ ಜನರಿಗೆ. ನಾವು ಇಷ್ಟೆಲ್ಲ ದುಡ್ಡು ಕೊಟ್ಟು ಲೀಸಿಗೆ ಹಾಕ್ಕೊಂಡಿರ್ತೀವಿ, ಬಾಡಿಗೆಗೆ ತೆಗೆದುಕೊಂಡಿರ್ತೀವಿ ಅಥವಾ ಮನೆ ಕಟ್ಟಿಸಿರ್ತೀವಿ, ಆದರೆ ನಮ್ಮ ಮನೆ ಅಂತಲೇ ನಮಗೆ ಅನ್ನಿಸ್ತಾ ಇಲ್ಲ. ಈ ರೀತಿಯಾಗಿ ಟೆರಸಲ್ಲಿ ನಾವು ಜೀವನ ಮಾಡಬೇಕು, ಮಳೆ ಬಂದಂಥ ಸಂದರ್ಭದಲ್ಲಿ ನಿದ್ದೆ ಮಾಡೋದಕ್ಕಾಗಲ್ಲ, ಎಲ್ಲಿ ನೀರು ಬಂದ್ಬಿಡುತ್ತೋ, ಎಷ್ಟು ಪ್ರಮಾಣದ ನೀರು ಬರುತ್ತೋ ಅನ್ನೋಂಥ ಆತಂಕ ಇರುತ್ತೆ. ಹಾಗಾಗಿ ಯಾರನ್ನು ಬೈಯುವಂಥದ್ದಲ್ಲ, ಇಲ್ಲಿ ವೈಜ್ಞಾನಿಕವಾಗಿ ಕಟ್ಟಡಗಳು ನಿರ್ಮಾಣ ಆಗಬೇಕು ಅಂತ.